ಹೆಸರು ಮಾನಸ. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇವತ್ತು ನಾವು ವಿದ್ಯುತ್ ರಾಸಾಯನಿಕ ಒಂದು ಪ್ರವಾಹದ ಒಂದು ಪ್ರಯೋಗ ಮಾಡುತ್ತಿದ್ದೇವೆ. ಅದನ್ನು ಮಾಡಲು ಬೇಕಾದ ಒಂದು ಬ್ಯಾಟ್ರಿ ತಗೊಂಡಿದ್ದೇವೆ. ಅದಕ್ಕೆ ಒಂದು ಬಲ್ಬ್ ತಗೊಂಡಿದ್ದೀವಿ, LED ಬಲ್ಬ್, ಮತ್ತೆ 3 ತುಂಡು ವೈರ್ಗಳನ್ನು ತಗೊಂಡಿದ್ದೇವೆ. ಒಂದು ಗ್ಲಾಸ್ನಲ್ಲಿ ಉಪ್ಪು ಹಾಕಿ ಅದಕ್ಕೆ ನೀರಾಕಿ ಕರಗಿಸಿಕೊಂಡು ಇಟ್ಟುಕೊಂಡಿದ್ದೇವೆ. ಈಗ ಪ್ರಯೋಗ ಮಾಡುವುದು ಹೇಗೆ ಎಂದು ನೋಡೋಣ. ಈಗ ಒಂದು ತುಂಡು ಇದನ್ನ ವೈರ್ನನ್ನ ಇಲ್ಗ ಹಾಕ್ತೀನಿ, ಮತ್ತೆ ಇನ್ನೊಂದು ತುಂಡು ಇಲ್ಗ ಹಾಕ್ತೀನಿ. ಒಂದು ತುಂಡು ವೈರನ್ನ ಇನ್ನೊಂದು ಇಲ್ಲ ಬ್ಯಾಟ್ರಿಯಲ್ಲಿರುವಂತಹ ಒಂದು ತುಂಡ ಇದು ಮಾಡ್ತಾ ಇದ್ದೀನಿ. ಈಗ ಒಂದು ಬ್ಯಾಟ್ರಿಯ ಒಂದು ವೈರನ್ನು ಈ ವೈರ್ಗೆ ಕನೆಕ್ಷನ್ ಕೊಟ್ಟಿದ್ದೀವಿ. ಇದು ಉಪ್ಪಿನ ನೀರ್ದು ಒಂದು ವೈರು, ಮತ್ತೆ ಇದು ಬ್ಯಾಟ್ರಿದು ಒಂದು ವೈರ್ ಸೇರಿಸಿದ್ರೆ ಈಗ ಒಂದು LED ಬಲ್ಬ್ ಹತ್ಕೋತಾ ಇದೆ. ಇದರಿಂದ ಏನು ತಿಳಿಯುತ್ತೆ ಅಂದರೆ ಉಪ್ಪಿನ ನೀರಲ್ಲೂ ನಾವು ವಿದ್ಯುತ್ನ ಹರಿಸ್ಬೋದು ಅನ್ನೋದು ನಾವು ತಿಳ್ಕೊಬೋದು. ವಿದ್ಯುತ್ತಿನ ವಾಹಕ. ಉಪ್ಪು ಒಂದು ವಿದ್ಯುತ್ತಿನ ಉತ್ತಮ ವಾಹಕ. ಉಪ್ಪಿನ ದ್ರಾವಣ ಒಂದು ಉತ್ತಮ ವಾಹಕ, ವಿದ್ಯುತ್ತಿನ ಒಂದು ಉತ್ತಮ ವಾಹಕವಾಗಿದೆ. ಥ್ಯಾಂಕ್ ಯು.